ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಆಯತ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನೀವು ನೋಡಿದ್ದೀರಿ, ಮೀಡಿಯಾ ತುಂಬ ಬರೀ ದರೋಡೆ ಇದು ಶಬ್ದ. 400 ಕೋಟಿ 1000 ಕೋಟಿ 400 ಕೋಟಿ 1000 ಕೋಟಿ ಯಾರ್ದು ಇದನ್ನು ಪತ್ತೇನೂ ಇಲ್ಲ. 3 ರಾಜ್ಯಗಳ ನಡೆದಂಥ ಒಂದು ಘಟನೆ ಏನೋ ಅದು ಇನ್ನೊಂದು 4ನೇದು ಆಗ್ಬೋದು. ತಿರುಪತಿದು ಚೋರ್ರಾ ಘಾಟ್ ಬೆಳಗಾವಿ ಹತ್ತಿರ. ಇದು ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ಬಾರ್ಡರ್ದಲ್ಲಿ ಬರುತ್ತಿರುವಂಥ ಘಾಟ್. ಆ ಘಾಟದಲ್ಲಿ ಸಿಗ್ನಲ್ಸ್ ಇಲ್ಲ ಅನ್ನೋ ತಿಳ್ಕೊಂಡು ಅಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ದುಡ್ಡು ಹೊಡೆದುಕೊಂಡು ಹೋಗಿಬಿಟ್ಟಿದ್ದಾರೆ ಅನ್ನುವಂಥ ನ್ಯೂಸ್ಗಳು. 400 ಕೋಟಿ ರೂಪಾಯಿ ಅಪಹರಿಸಿದ್ದಾರೆ ಸಂದೀಪ್ ಪಾಟೀಲ್ ಅನ್ನುವಂಥ ಆರೋಪ. ಇದು ಯಾರು ದುಡ್ಡು ಅಂದರೆ ಉತ್ತರ ಇನ್ನೂ ಸಿಗ್ತಾ ಇಲ್ಲ. ಇದು ರಾಜಕಾರಣಿ ದುಡ್ಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಇಲ್ಲ, ಇದು ಕಿಶೋರ್ ಶೇಟಂದು ದುಡ್ಡು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 2000 ನೋಟುಗಳಿದ್ದು ಬದಲಾಯಿಸಬೇಕಾಗಿತ್ತು. ಅದಕ್ಕಾಗಿ ವಿರಾಟ್ ಗಾಂಧಿ ಇದರಲ್ಲೆಲ್ಲ ಸಂಬಂಧಿಸಿದವ ಅನ್ನುವಂಥ ಮಾತಾಡ್ತಾರೆ. ವಿರಾಟ್ ಗಾಂಧಿ ಮತ್ತು ತಿರುಪತಿ ಜಯೇಶ್ ಮಧ್ಯದಲ್ಲೇ ಸಂಭಾಷಣೆ ಆಗಿದ್ದು. ಅದು ಆಡಿಯೋ ಈಗ ದೊಡ್ಡ ಸತ್ತು ಮಾಡ್ತಾಯಿದೆ. ಜಯೇಶ್ ಅನ್ನುವಂಥ ಹೈದರಾಬಾದಲ್ಲಿರ್ತಿರೋದು ತಿರುಪತಿ ತಿಮ್ಮಪ್ಪ, ಅಲ್ಲಿ ತಿರುಪತಿಯಲ್ಲಿ ಇರುತ್ತಿರೋದು ವ್ಯಕ್ತಿ. ಇವ ದುಡ್ಡನ್ನು ಅಂದರೆ 2000 ನೋಟುಗಳನ್ನ ಕನ್ವರ್ಟ್ ಮಾಡಿಕೊಡುವಂಥ ವ್ಯಕ್ತಿ ಅಂತ ಮಾತುಗಳು ಕೇಳಿ ಬರ್ತಾಯಿದ್ದ. ಎಲ್ಲ ಮಾತುಗಳು ಇವೆಲ್ಲ. ಅವನ ಮೇಲೆ ಅವನು ಅಲ್ಲ. ಇದು ಅಕ್ಟೋಬರ್ದಲ್ಲಿ ನಡೆದಂಥದ್ದು. ಕಳೆದ ವರ್ಷ ಅಕ್ಟೋಬರ್ 14ನೇ ತಾರೀಕಿಗೆ ದುಡ್ಡು ಅಲ್ಲಿಂದ ಅಪಹರಣ ಆಗಿದೆ. ಇಲ್ಲಿವರೆಗೆ ಯಾರೂ ಕಂಪ್ಲೇಂಟ್ ಇನ್ನೂ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದು ನಂದು ದುಡ್ಡು ಅಂತ ಯಾರು ಹೇಳ್ತಾಯಿಲ್ಲ. ಯಾಕಂದ್ರೆ ಅದು ಬ್ಲ್ಯಾಕ್ ಮನಿ ಎಲ್ಲಿದ್ದು ಬಂತು ಶುರು ಆಗ್ತದೆ. ನೋಡ್ರಿ, ಒಂದು ಕಡೆ ಈ ದೇಶದೊಳಗೆ ತಿನ್ನಲಿಕ್ಕೆ ಆಹಾರದಿಂದ ಬದಲಾಡುವಂಥ ಜನ, 2 ಹೊತ್ತಿನ ಕೂಳಿಗಾಗಿ ಬಡದಾಡುವಂಥ ಜನ, ಇನ್ನೊಂದು ಕಡೆ ನೋಡ್ರಿ ರಾಶಿ ದುಡ್ಡು. ಅದು ಯಾರ್ದಂತ ಯಾರು ಹೇಳ್ಕೊಳ್ತಾ ಇಲ್ಲ. ಪಾಪ ಇದೆಲ್ಲ ಯಾರ್ದಪ್ಪ ಅಂದರೆ ನಮ್ಮದನ್ನ ರೀ. ಟ್ಯಾಕ್ಸ್ ದುಡ್ಡಿದೆ ಅಲ್ಲ. ಯಾವುದೋ ರಾಜಕಾರಣಿ ಎಲ್ಲಿದ್ದು ಎಗರಿಸ್ತಾನೆ, ಏನೋ ಮಾಡ್ತಾನೆ, ಎಲ್ಲೋ ಹಾಕ್ತಾನೆ, ಕಳಿಸ್ತಾನೆ. ಅದನ್ನು ಇನ್ನೊಬ್ಬ ಯಾವ ಹೊಡ್ಕೊಂಡು ಹೋಗ್ತಾನೆ. ಕಡೆಗೆ ಇದೆಲ್ಲರೂ ಕುಡ್ಕೊಂಡು